ಒಟ್ನಲ್ಲಿ ಬೆಂಗಳೂರಿನಲ್ಲಿ ಮೋದಿ ಮೋಡಿ ಜೋರಾಗಿತ್ತು. ಹಳದಿ ಮಾರ್ಗದ ಮೆಟ್ರೋ ಮಾರ್ಗಕ್ಕೆ ಚಾಲನೆ ನೀಡಿದ ಪ್ರಧಾನಿ ಮೋದಿ ತಮ್ಮ ಸರಳತೆಯಿಂದ ಮತ್ತೆ ಗಮನ ಸೆಳೆದರು. ಶಾಲಾ ಮಕ್ಕಳ ಜೊತೆ ಸಂವಾದ ನಡೆಸುತ್ತಾ ನಿಂತುಕೊಂಡೇ ಪ್ರಯಾಣಿಸಿದ್ದು ಕೂಡ ವಿಶೇಷವಾಗಿತ್ತು. PM ಸರ್ ಜೊತೆ ಹೋಗಿತ್ತು, ಅದು ಮೆಟ್ರೋದಲ್ಲಿ. ತುಂಬಾ ಖುಷಿ ಆಗ್ತಿದೆ. ನಾವು ಫೀಲ್ ನ ತೋರ್ಸ್ಕೊಳಕ್ ಆಗ್ತಿಲ್ಲ. ಮೆಟ್ರೋ ಹಳದಿ ಮಾರ್ಗಕ್ಕೆ ನಮೋ ಚಾಲನೆ. ಮೆಟ್ರೋ ರೈಲಿನಲ್ಲಿ ವಿದ್ಯಾರ್ಥಿಗಳ ಜೊತೆ ಪ್ರಧಾನಿ ಮಾತು. ಬಹುದಿನಗಳ ಕಾಯುವಿಕೆಗೆ ಕೊನೆಗೆ ತೆರೆಬಿದ್ದಿದೆ. ಹಳದಿ ಮಾರ್ಗ ನಮ್ಮ ಮೆಟ್ರೋ ರೈಲಿಗೆ ಇದೀಗ ಚಾಲನೆ ಸಿಕ್ಕಿದೆ. ಈ ಮಾರ್ಗ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ 19.15 ಕಿಲೋಮೀಟರ್ ಸಂಪರ್ಕವನ್ನು ಕಲ್ಪಿಸುತ್ತೆ. ಹಸಿರು, ಗುಲಾಬಿ ಹಾಗೂ ನೀಲಿ ಮಾರ್ಗಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ರಾಗಗುಡ್ಡ ಮೆಟ್ರೋ ಸ್ಟೇಷನ್ನಲ್ಲಿ ಪ್ರಧಾನಿ ಮೋದಿ ಮೊಬೈಲ್ ಸ್ಕ್ಯಾನ್ ಮಾಡಿ ಟಿಕೆಟ್ ಪಡೆದು ಪ್ರಯಾಣ ಮಾಡಿದರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಸೇರಿದಂತೆ ಸಂಸದರು ಸಾಥ್ ಕೂಡ ನೀಡಿದರು. ಪ್ರಧಾನಿ ಮೋದಿ ಮೆಟ್ರೋ ಪ್ರಯಾಣದಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನು ಮಾಡ್ತಾ ಸಾಗ್ತಾ ಇದ್ದದ್ದು ವಿಶೇಷವಾಗಿ ಕಂಡುಬಂತು. ಪುಟ್ಟೇನಹಳ್ಳಿ ಸರ್ಕಾರಿ ಶಾಲಾ ಮಕ್ಕಳೊಂದಿಗೆ ಮೋದಿ ಮಾತುಕತೆಯನ್ನು ನಡೆಸಿದರು. ಪ್ರಧಾನಿ ಜೊತೆಗಿನ ಏನೇನ್ ಮಾತನಾಡಿದ್ವಿ ಅನ್ನೋದನ್ನ ವಿದ್ಯಾರ್ಥಿಗಳು ಹಂಚಿಕೊಂಡ್ರು. ತುಂಬಾ ಖುಷಿ ಆಗ್ತಿದೆ. ನಾವು ಫೀಲ್ ನ ತೋರ್ಸ್ಕೊಳಕ್ ಆಗ್ತಿಲ್ಲ. ಅಷ್ಟು ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ನಾವು PM ಸರ್ ಜೊತೆ ಹೋಗಿತ್ತು, ಅದು ಮೆಟ್ರೋದಲ್ಲಿ. ಅವ್ರದ್ದು ಲೈಫಲ್ಲಿ ಒಂದು ನಡೆದಿತ್ತು ಶೇರ್ ಮಾಡ್ಕೊಂಡ್ರು. ಏನಂದ್ರೆ ನಮ್ನ ಫಸ್ಟ್ ಕ್ವೆಶ್ಚನ್ ಮಾಡಿದ್ರು, ನಿಮ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ ನಿದ್ದೆ ಬರುತ್ತೆ ಅಂತ. ಒಬ್ಬೊಬ್ರು ಒಂದೊಂದು ಹೇಳಿದ್ರು. ಆಮೇಲೆ ಸರ್ ಹೇಳಿದ್ರು ಅವ್ರಿಗೆ ಜಿಯೋಗ್ರಫಿಯಲ್ಲಿ ನಿದ್ದೆ ಬರ್ತಿತ್ತಂತೆ, ಮಾರ್ಕ್ಸ್ ಕಡಿಮೆ ಬರ್ತಿತ್ತಂತೆ. ಸೊ ತುಂಬಾ ಖುಷಿ ಆಯ್ತು. ಚೆನ್ನಾಗಿ ಓದಿ ಅಂತ ಪ್ರಧಾನಿ ಹುರಿದುಂಬಿಸಿದ್ರು ಅಂತ ವಿದ್ಯಾರ್ಥಿಗಳು ಹೇಳಿದ್ರು. ಊಟ ಮಾಡಿ ಚೆನ್ನಾಗಿ, ನಿದ್ದೆ ಎಷ್ಟು ಅವರ್ ಮಾಡ್ತೀರಾ? ಫಸ್ಟ್ ಒಂದ್ ನನ್ನ ಕೇಳಿದ್ರು, ನೀನ್ ಚೆನ್ನಾಗಿ ಊಟ ಮಾಡ್ತೀಯಾ ಇಲ್ವಾ ಅಂತ. ಸೊ ನಾನು ಹೇಳ್ದೆ ಇಲ್ಲ ಮಾಡ್ತೀನಿ, ನ್ಯೂಟ್ರಿಯನ್ಸ್ ಫುಡ್ ತಿನ್ಬೇಕು ಅಂತ ಹೇಳಿದ್ರು. ತುಂಬಾನೇ ಖುಷಿ ಆಯ್ತು. ಅದೇ ಎಲ್ಲ ಜೊತೆ ಚೆನ್ನಾಗಿ ಓಪನ್ ಆಗಿ ಮಾತಾಡಿದ್ರು. ಅಷ್ಟು ದೊಡ್ಡ ವ್ಯಕ್ತಿ ಆದ್ರೆ ನಮ್ ಜೊತೆ ಫುಲ್ ಹತ್ರದಿಂದ ಚೆನ್ನಾಗಿ ಮಾತಾಡೋದು, ಓಪನ್ ಆಗಿ ಮಾತಾಡಿದ್ರು. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಹಳದಿ ಮೆಟ್ರೋ ಸಂಚರಿಸುತ್ತೆ. ಈ ಮಾರ್ಗಕ್ಕಾಗಿ ಹಸಿರು ಮಾರ್ಗದ ಆರ್ವಿ ರಸ್ತೆಯಲ್ಲಿ ಇಂಟರ್ ಚೇಂಜ್ ಮಾಡಿಕೊಳ್ಳಬೇಕು. ಅಂದ ಹಾಗೆ ಪ್ರಧಾನಿ ಇಂದು ನಿಂತುಕೊಂಡೇ ಶಾಲಾ ಮಕ್ಕಳ ಜೊತೆಗೆ ಸಂವಾದ ಮಾಡ್ತಾ ಪ್ರಯಾಣಿಸಿದ್ದು ವಿಶೇಷವಾಗಿ ಕಂಡುಬಂತು. ವಿದ್ಯಾರ್ಥಿಗಳು ಹಾಗೂ ಮೆಟ್ರೋ ಕಾರ್ಮಿಕರೊಂದಿಗೆ ಮೊದಲ ಹಳದಿ ಮಾರ್ಗದ ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸಿ ಗಮನವನ್ನು ಸೆಳೆದರು. ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಟ್ನಲ್ಲಿ ಬೆಂಗಳೂರಿನಲ್ಲಿ ಮೋದಿ ಮೋಡಿ ಜೋರಾಗಿತ್ತು. ಹಳದಿ ಮಾರ್ಗದ ಮೆಟ್ರೋ ಮಾರ್ಗಕ್ಕೆ ಚಾಲನೆ ನೀಡಿದ ಪ್ರಧಾನಿ ಮೋದಿ ತಮ್ಮ ಸರಳತೆಯಿಂದ ಮತ್ತೆ ಗಮನ ಸೆಳೆದರು. ಶಾಲಾ ಮಕ್ಕಳ ಜೊತೆ ಸಂವಾದ ನಡೆಸುತ್ತಾ ನಿಂತುಕೊಂಡೇ ಪ್ರಯಾಣಿಸಿದ್ದು ಕೂಡ ವಿಶೇಷವಾಗಿತ್ತು. PM ಸರ್ ಜೊತೆ ಹೋಗಿತ್ತು, ಅದು ಮೆಟ್ರೋದಲ್ಲಿ. ತುಂಬಾ ಖುಷಿ ಆಗ್ತಿದೆ. ನಾವು ಫೀಲ್ ನ ತೋರ್ಸ್ಕೊಳಕ್ ಆಗ್ತಿಲ್ಲ. ಮೆಟ್ರೋ ಹಳದಿ ಮಾರ್ಗಕ್ಕೆ ನಮೋ ಚಾಲನೆ. ಮೆಟ್ರೋ ರೈಲಿನಲ್ಲಿ ವಿದ್ಯಾರ್ಥಿಗಳ ಜೊತೆ ಪ್ರಧಾನಿ ಮಾತು. ಬಹುದಿನಗಳ ಕಾಯುವಿಕೆಗೆ ಕೊನೆಗೆ ತೆರೆಬಿದ್ದಿದೆ. ಹಳದಿ ಮಾರ್ಗ ನಮ್ಮ ಮೆಟ್ರೋ ರೈಲಿಗೆ ಇದೀಗ ಚಾಲನೆ ಸಿಕ್ಕಿದೆ. ಈ ಮಾರ್ಗ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ 19.15 ಕಿಲೋಮೀಟರ್ ಸಂಪರ್ಕವನ್ನು ಕಲ್ಪಿಸುತ್ತೆ. ಹಸಿರು, ಗುಲಾಬಿ ಹಾಗೂ ನೀಲಿ ಮಾರ್ಗಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ರಾಗಗುಡ್ಡ ಮೆಟ್ರೋ ಸ್ಟೇಷನ್ನಲ್ಲಿ ಪ್ರಧಾನಿ ಮೋದಿ ಮೊಬೈಲ್ ಸ್ಕ್ಯಾನ್ ಮಾಡಿ ಟಿಕೆಟ್ ಪಡೆದು ಪ್ರಯಾಣ ಮಾಡಿದರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಸೇರಿದಂತೆ ಸಂಸದರು ಸಾಥ್ ಕೂಡ ನೀಡಿದರು. ಪ್ರಧಾನಿ ಮೋದಿ ಮೆಟ್ರೋ ಪ್ರಯಾಣದಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನು ಮಾಡ್ತಾ ಸಾಗ್ತಾ ಇದ್ದದ್ದು ವಿಶೇಷವಾಗಿ ಕಂಡುಬಂತು. ಪುಟ್ಟೇನಹಳ್ಳಿ ಸರ್ಕಾರಿ ಶಾಲಾ ಮಕ್ಕಳೊಂದಿಗೆ ಮೋದಿ ಮಾತುಕತೆಯನ್ನು ನಡೆಸಿದರು. ಪ್ರಧಾನಿ ಜೊತೆಗಿನ ಏನೇನ್ ಮಾತನಾಡಿದ್ವಿ ಅನ್ನೋದನ್ನ ವಿದ್ಯಾರ್ಥಿಗಳು ಹಂಚಿಕೊಂಡ್ರು. ತುಂಬಾ ಖುಷಿ ಆಗ್ತಿದೆ. ನಾವು ಫೀಲ್ ನ ತೋರ್ಸ್ಕೊಳಕ್ ಆಗ್ತಿಲ್ಲ. ಅಷ್ಟು ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ನಾವು PM ಸರ್ ಜೊತೆ ಹೋಗಿತ್ತು, ಅದು ಮೆಟ್ರೋದಲ್ಲಿ. ಅವ್ರದ್ದು ಲೈಫಲ್ಲಿ ಒಂದು ನಡೆದಿತ್ತು ಶೇರ್ ಮಾಡ್ಕೊಂಡ್ರು. ಏನಂದ್ರೆ ನಮ್ನ ಫಸ್ಟ್ ಕ್ವೆಶ್ಚನ್ ಮಾಡಿದ್ರು, ನಿಮ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ ನಿದ್ದೆ ಬರುತ್ತೆ ಅಂತ. ಒಬ್ಬೊಬ್ರು ಒಂದೊಂದು ಹೇಳಿದ್ರು. ಆಮೇಲೆ ಸರ್ ಹೇಳಿದ್ರು ಅವ್ರಿಗೆ ಜಿಯೋಗ್ರಫಿಯಲ್ಲಿ ನಿದ್ದೆ ಬರ್ತಿತ್ತಂತೆ, ಮಾರ್ಕ್ಸ್ ಕಡಿಮೆ ಬರ್ತಿತ್ತಂತೆ. ಸೊ ತುಂಬಾ ಖುಷಿ ಆಯ್ತು. ಚೆನ್ನಾಗಿ ಓದಿ ಅಂತ ಪ್ರಧಾನಿ ಹುರಿದುಂಬಿಸಿದ್ರು ಅಂತ ವಿದ್ಯಾರ್ಥಿಗಳು ಹೇಳಿದ್ರು. ಊಟ ಮಾಡಿ ಚೆನ್ನಾಗಿ, ನಿದ್ದೆ ಎಷ್ಟು ಅವರ್ ಮಾಡ್ತೀರಾ? ಫಸ್ಟ್ ಒಂದ್ ನನ್ನ ಕೇಳಿದ್ರು, ನೀನ್ ಚೆನ್ನಾಗಿ ಊಟ ಮಾಡ್ತೀಯಾ ಇಲ್ವಾ ಅಂತ. ಸೊ ನಾನು ಹೇಳ್ದೆ ಇಲ್ಲ ಮಾಡ್ತೀನಿ, ನ್ಯೂಟ್ರಿಯನ್ಸ್ ಫುಡ್ ತಿನ್ಬೇಕು ಅಂತ ಹೇಳಿದ್ರು. ತುಂಬಾನೇ ಖುಷಿ ಆಯ್ತು. ಅದೇ ಎಲ್ಲ ಜೊತೆ ಚೆನ್ನಾಗಿ ಓಪನ್ ಆಗಿ ಮಾತಾಡಿದ್ರು. ಅಷ್ಟು ದೊಡ್ಡ ವ್ಯಕ್ತಿ ಆದ್ರೆ ನಮ್ ಜೊತೆ ಫುಲ್ ಹತ್ರದಿಂದ ಚೆನ್ನಾಗಿ ಮಾತಾಡೋದು,
ಓಪನ್ ಆಗಿ ಮಾತಾಡಿದ್ರು. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಹಳದಿ ಮೆಟ್ರೋ ಸಂಚರಿಸುತ್ತೆ. ಈ ಮಾರ್ಗಕ್ಕಾಗಿ ಹಸಿರು ಮಾರ್ಗದ ಆರ್ವಿ ರಸ್ತೆಯಲ್ಲಿ ಇಂಟರ್ ಚೇಂಜ್ ಮಾಡಿಕೊಳ್ಳಬೇಕು. ಅಂದ ಹಾಗೆ ಪ್ರಧಾನಿ ಇಂದು ನಿಂತುಕೊಂಡೇ ಶಾಲಾ ಮಕ್ಕಳ ಜೊತೆಗೆ ಸಂವಾದ ಮಾಡುತ್ತಾ ಪ್ರಯಾಣಿಸಿದ್ದು ವಿಶೇಷವಾಗಿ ಕಂಡುಬಂತು. ವಿದ್ಯಾರ್ಥಿಗಳು ಹಾಗೂ ಮೆಟ್ರೋ ಕಾರ್ಮಿಕರೊಂದಿಗೆ ಮೊದಲ ಹಳದಿ ಮಾರ್ಗದ ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸಿ ಗಮನವನ್ನು ಸೆಳೆದರು. ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಟ್ನಲ್ಲಿ ಬೆಂಗಳೂರಿನಲ್ಲಿ ಮೋಡಿ ಜೋರಾಗಿತ್ತು. ಹಳದಿ ಮಾರ್ಗದ ಮೆಟ್ರೋ ಮಾರ್ಗಕ್ಕೆ ಚಾಲನೆ ನೀಡಿದ ಪ್ರಧಾನಿ ಮೋದಿ ತಮ್ಮ ಸರಳತೆಯಿಂದ ಮತ್ತೆ ಗಮನ ಸೆಳೆದರು. ಶಾಲಾ ಮಕ್ಕಳ ಜೊತೆ ಸಂವಾದ ನಡೆಸ್ತಾ ನಿಂತುಕೊಂಡೇ ಪ್ರಯಾಣಿಸಿದ್ದು ಕೂಡ ವಿಶೇಷವಾಗಿತ್ತು. PM ಸರ್ ಜೊತೆ ಹೋಗಿತ್ತು, ಅದು ಮೆಟ್ರೋದಲ್ಲಿ. ತುಂಬಾ ಖುಷಿ ಆಗ್ತಿದೆ. ನಾವು ಫೀಲ್ ನ ತೋರ್ಸ್ಕೊಳಕ್ ಆಗ್ತಿಲ್ಲ. ಮೆಟ್ರೋ ಹಳದಿ ಮಾರ್ಗಕ್ಕೆ ನಮೋ ಚಾಲನೆ. ಮೆಟ್ರೋ ರೈಲಿನಲ್ಲಿ ವಿದ್ಯಾರ್ಥಿಗಳ ಜೊತೆ ಪ್ರಧಾನಿ ಮಾತು. ಬಹುದಿನಗಳ ಕಾಯುವಿಕೆಗೆ ಕೊನೆಗೆ ತೆರೆಬಿದ್ದಿದೆ. ಹಳದಿ ಮಾರ್ಗ ನಮ್ಮ ಮೆಟ್ರೋ ರೈಲಿಗೆ ಇದೀಗ ಚಾಲನೆ ಸಿಕ್ಕಿದೆ. ಈ ಮಾರ್ಗ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ 19.15 ಕಿಲೋಮೀಟರ್ ಸಂಪರ್ಕವನ್ನು ಕಲ್ಪಿಸುತ್ತೆ. ಹಸಿರು, ಗುಲಾಬಿ ಹಾಗೂ ನೀಲಿ ಮಾರ್ಗಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ರಾಗಗುಡ್ಡ ಮೆಟ್ರೋ ಸ್ಟೇಷನ್ನಲ್ಲಿ ಪ್ರಧಾನಿ ಮೋದಿ ಮೊಬೈಲ್ ಸ್ಕ್ಯಾನ್ ಮಾಡಿ ಟಿಕೆಟ್ ಪಡೆದು ಪ್ರಯಾಣ ಮಾಡಿದರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಸೇರಿದಂತೆ ಸಂಸದರು ಸಾಥ್ ಕೂಡ ನೀಡಿದರು. ಪ್ರಧಾನಿ ಮೋದಿ ಮೆಟ್ರೋ ಪ್ರಯಾಣದಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನು ಮಾಡ್ತಾ ಸಾಗ್ತಾ ಇದ್ದದ್ದು ವಿಶೇಷವಾಗಿ ಕಂಡುಬಂತು. ಪುಟ್ಟೇನಹಳ್ಳಿ ಸರ್ಕಾರಿ ಶಾಲಾ ಮಕ್ಕಳೊಂದಿಗೆ ಮೋದಿ ಮಾತುಕತೆಯನ್ನು ನಡೆಸಿದರು. ಪ್ರಧಾನಿ ಜೊತೆಗಿನ ಏನೇನ್ ಮಾತನಾಡಿದ್ವಿ ಅನ್ನೋದನ್ನ ವಿದ್ಯಾರ್ಥಿಗಳು ಹಂಚಿಕೊಂಡ್ರು. ತುಂಬಾ ಖುಷಿ ಆಗ್ತಿದೆ. ನಾವು ಫೀಲ್ ನ ತೋರ್ಸ್ಕೊಳಕ್ ಆಗ್ತಿಲ್ಲ. ಅಷ್ಟು ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ನಾವು PM ಸರ್ ಜೊತೆ ಹೋಗಿತ್ತು, ಅದು ಮೆಟ್ರೋದಲ್ಲಿ. ಅವ್ರದ್ದು ಲೈಫಲ್ಲಿ ಒಂದು ನಡೆದಿತ್ತು ಶೇರ್ ಮಾಡ್ಕೊಂಡ್ರು. ಏನಂದ್ರೆ ನಮ್ನ ಫಸ್ಟ್ ಕ್ವೆಶ್ಚನ್ ಮಾಡಿದ್ರು, ನಿಮ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ ನಿದ್ದೆ ಬರುತ್ತೆ ಅಂತ. ಒಬ್ಬೊಬ್ರು ಒಂದೊಂದು ಹೇಳಿದ್ರು. ಆಮೇಲೆ ಸರ್ ಹೇಳಿದ್ರು ಅವ್ರಿಗೆ ಜಿಯೋಗ್ರಫಿಯಲ್ಲಿ ನಿದ್ದೆ ಬರ್ತಿತ್ತಂತೆ, ಮಾರ್ಕ್ಸ್ ಕಡಿಮೆ ಬರ್ತಿತ್ತಂತೆ. ಸೊ ತುಂಬಾ ಖುಷಿ ಆಯ್ತು. ಚೆನ್ನಾಗಿ ಓದಿ ಅಂತ ಪ್ರಧಾನಿ ಹುರಿದುಂಬಿಸಿದ್ರು ಅಂತ ವಿದ್ಯಾರ್ಥಿಗಳು ಹೇಳಿದ್ರು. ಊಟ ಮಾಡಿ ಚೆನ್ನಾಗಿ, ನಿದ್ದೆ ಎಷ್ಟು ಅವರ್ ಮಾಡ್ತೀರಾ? ಫಸ್ಟ್ ಬಂದು ನನ್ನ ಕೇಳಿದ್ರು, ನೀನ್ ಚೆನ್ನಾಗಿ ಊಟ ಮಾಡ್ತೀಯಾ ಇಲ್ವಾ ಅಂತ. ಸೊ ನಾನು ಹೇಳ್ದೆ ಇಲ್ಲ ಮಾಡ್ತೀನಿ, ನ್ಯೂಟ್ರಿಯನ್ಸ್ ಫುಡ್ ತಿನ್ಬೇಕು ಅಂತ ಹೇಳಿದ್ರು. ತುಂಬಾನೇ ಖುಷಿ ಆಯ್ತು. ಅದೇ ಎಲ್ಲ ಜೊತೆ ಚೆನ್ನಾಗಿ ಓಪನ್ ಆಗಿ ಮಾತಾಡಿದ್ರು. ಅಷ್ಟು ದೊಡ್ಡ ವ್ಯಕ್ತಿ ಆದ್ರೆ ನಮ್ ಜೊತೆ ಫುಲ್ ಹತ್ರದಿಂದ ಚೆನ್ನಾಗಿ ಮಾತಾಡಿದ್ರು, ಓಪನ್ ಆಗಿ ಮಾತಾಡಿದ್ರು. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಹಳದಿ ಮೆಟ್ರೋ ಸಂಚರಿಸುತ್ತೆ. ಈ ಮಾರ್ಗಕ್ಕಾಗಿ ಹಸಿರು ಮಾರ್ಗದ ಆರ್ವಿ ರಸ್ತೆಯಲ್ಲಿ ಇಂಟರ್ ಚೇಂಜ್ ಮಾಡಿಕೊಳ್ಳಬೇಕು. ಅಂದ ಹಾಗೆ ಪ್ರಧಾನಿ ಇಂದು ನಿಂತುಕೊಂಡೇ ಶಾಲಾ ಮಕ್ಕಳ ಜೊತೆಗೆ ಸಂವಾದ ಮಾಡುತ್ತಾ ಪ್ರಯಾಣಿಸಿದ್ದು ವಿಶೇಷವಾಗಿ ಕಂಡುಬಂತು. ವಿದ್ಯಾರ್ಥಿಗಳು ಹಾಗೂ ಮೆಟ್ರೋ ಕಾರ್ಮಿಕರೊಂದಿಗೆ ಮೊದಲ ಹಳದಿ ಮಾರ್ಗದ ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸಿ ಗಮನವನ್ನು ಸೆಳೆದರು. ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಟ್ನಲ್ಲಿ ಬೆಂಗಳೂರಿನಲ್ಲಿ ಮೋಡಿ ಜೋರಾಗಿತ್ತು. ಹಳದಿ ಮಾರ್ಗದ ಮೆಟ್ರೋ ಮಾರ್ಗಕ್ಕೆ ಚಾಲನೆ ನೀಡಿದ ಪ್ರಧಾನಿ ಮೋದಿ ತಮ್ಮ ಸರಳತೆಯಿಂದ ಮತ್ತೆ ಗಮನ ಸೆಳೆದರು. ಶಾಲಾ ಮಕ್ಕಳ ಜೊತೆ ಸಂವಾದ ನಡೆಸ್ತಾ ನಿಂತುಕೊಂಡೇ ಪ್ರಯಾಣಿಸಿದ್ದು ಕೂಡ ವಿಶೇಷವಾಗಿತ್ತು. PM ಸರ್ ಜೊತೆ ಹೋಗಿತ್ತು, ಅದು ಮೆಟ್ರೋದಲ್ಲಿ. ತುಂಬಾ ಖುಷಿ ಆಗ್ತಿದೆ. ನಾವು ಫೀಲ್ ನ ತೋರ್ಸ್ಕೊಳಕ್ ಆಗ್ತಿಲ್ಲ. ಮೆಟ್ರೋ ಹಳದಿ ಮಾರ್ಗಕ್ಕೆ ನಮೋ ಚಾಲನೆ. ಮೆಟ್ರೋ ರೈಲಿನಲ್ಲಿ ವಿದ್ಯಾರ್ಥಿಗಳ ಜೊತೆ ಪ್ರಧಾನಿ ಮಾತು. ಬಹುದಿನಗಳ ಕಾಯುವಿಕೆಗೆ ಕೊನೆಗೆ ತೆರೆಬಿದ್ದಿದೆ. ಹಳದಿ ಮಾರ್ಗ ನಮ್ಮ ಮೆಟ್ರೋ ರೈಲಿಗೆ ಇದೀಗ ಚಾಲನೆ ಸಿಕ್ಕಿದೆ. ಈ ಮಾರ್ಗ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ 19.15 ಕಿಲೋಮೀಟರ್ ಸಂಪರ್ಕವನ್ನು ಕಲ್ಪಿಸುತ್ತೆ. ಹಸಿರು, ಗುಲಾಬಿ ಹಾಗೂ ನೀಲಿ ಮಾರ್ಗಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ರಾಗಗುಡ್ಡ ಮೆಟ್ರೋ ಸ್ಟೇಷನ್ನಲ್ಲಿ ಪ್ರಧಾನಿ ಮೋದಿ ಮೊಬೈಲ್ ಸ್ಕ್ಯಾನ್ ಮಾಡಿ ಟಿಕೆಟ್ ಪಡೆದು ಪ್ರಯಾಣ ಮಾಡಿದರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಸೇರಿದಂತೆ ಸಂಸದರು ಸಾಥ್ ಕೂಡ ನೀಡಿದರು. ಪ್ರಧಾನಿ ಮೋದಿ ಮೆಟ್ರೋ ಪ್ರಯಾಣದಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನು ಮಾಡ್ತಾ ಸಾಗ್ತಾ ಇದ್ದದ್ದು ವಿಶೇಷವಾಗಿ ಕಂಡುಬಂತು. ಪುಟ್ಟೇನಹಳ್ಳಿ ಸರ್ಕಾರಿ ಶಾಲಾ ಮಕ್ಕಳೊಂದಿಗೆ ಮೋದಿ ಮಾತುಕತೆಯನ್ನು ನಡೆಸಿದರು. ಪ್ರಧಾನಿ ಜೊತೆಗಿನ ಏನೇನ್ ಮಾತನಾಡಿದ್ವಿ ಅನ್ನೋದನ್ನ ವಿದ್ಯಾರ್ಥಿಗಳು ಹಂಚಿಕೊಂಡ್ರು. ತುಂಬಾ ಖುಷಿ ಆಗ್ತಿದೆ. ನಾವು ಫೀಲ್ ನ ತೋರ್ಸ್ಕೊಳಕ್ ಆಗ್ತಿಲ್ಲ. ಅಷ್ಟು ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ನಾವು PM ಸರ್ ಜೊತೆ ಹೋಗಿತ್ತು, ಅದು ಮೆಟ್ರೋದಲ್ಲಿ. ಅವ್ರದ್ದು ಲೈಫಲ್ಲಿ ಒಂದು ನಡೆದಿತ್ತು ಶೇರ್ ಮಾಡ್ಕೊಂಡ್ರು. ಏನಂದ್ರೆ ನಮ್ನ ಫಸ್ಟ್ ಕ್ವೆಶ್ಚನ್ ಮಾಡಿದ್ರು, ನಿಮ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ ನಿದ್ದೆ ಬರುತ್ತೆ ಅಂತ. ಒಬ್ಬೊಬ್ರು ಒಂದೊಂದು ಹೇಳಿದ್ರು. ಆಮೇಲೆ ಸರ್ ಹೇಳಿದ್ರು ಅವ್ರಿಗೆ ಜಿಯೋಗ್ರಫಿಯಲ್ಲಿ ನಿದ್ದೆ ಬರ್ತಿತ್ತಂತೆ, ಮಾರ್ಕ್ಸ್ ಕಡಿಮೆ ಬರ್ತಿತ್ತಂತೆ. ಸೊ ತುಂಬಾ ಖುಷಿ ಆಯ್ತು. ಚೆನ್ನಾಗಿ ಓದಿ ಅಂತ ಪ್ರಧಾನಿ ಹುರಿದುಂಬಿಸಿದ್ರು ಅಂತ ವಿದ್ಯಾರ್ಥಿಗಳು ಹೇಳಿದ್ರು. ಊಟ ಮಾಡಿ ಚೆನ್ನಾಗಿ, ನಿದ್ದೆ ಎಷ್ಟು ಅವರ್ ಮಾಡ್ತೀರಾ?
ಫಸ್ಟ್ ಬಂದು ನನ್ನ ಕೇಳಿದ್ರು ನೀನ್ ಚೆನ್ನಾಗಿ ಊಟ ಮಾಡ್ತೀಯ ಇಲ್ವಾ ಅಂತ. ಸೊ ನಾನು ಹೇಳ್ದೆ ಇಲ್ಲ ಮಾಡ್ತೀನಿ, ನ್ಯೂಟ್ರಿಯನ್ಸ್ ಫುಡ್ ತಿನ್ಬೇಕು ಅಂತ ಹೇಳಿದ್ರು. ತುಂಬಾನೇ ಖುಷಿ ಆಯ್ತು. ಅದೇ ಎಲ್ಲ ಜೊತೆ ಚೆನ್ನಾಗಿ ಓಪನ್ ಆಗಿ ಮಾತಾಡಿದ್ರು. ಅವ್ರು ಅಷ್ಟು ದೊಡ್ಡ ವ್ಯಕ್ತಿ ಆದ್ರೆ ನಮ್ ಜೊತೆ ಫುಲ್ ಹತ್ರದಿಂದ ಚೆನ್ನಾಗಿ ಮಾತಾಡೋದು, ಓಪನ್ ಆಗಿ ಮಾತಾಡಿದ್ರು. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಹಳದಿ ಮೆಟ್ರೋ ಸಂಚರಿಸುತ್ತೆ. ಈ ಮಾರ್ಗಕ್ಕಾಗಿ ಹೆಸರು ಮಾರ್ಗದ ಆರ್ವಿ ರಸ್ತೆಯಲ್ಲಿ ಇಂಟರ್ಚೇಂಜ್ ಮಾಡಿಕೊಳ್ಳಬೇಕು. ಅಂದ ಹಾಗೆ ಪ್ರಧಾನಿ ಇಂದು ನಿಂತುಕೊಂಡೇ ಶಾಲಾ ಮಕ್ಕಳ ಜೊತೆಗೆ ಸಂವಾದ ಮಾಡುತ್ತಾ ಪ್ರಯಾಣಿಸಿದ್ದು ವಿಶೇಷವಾಗಿ ಕಂಡುಬಂತು. ವಿದ್ಯಾರ್ಥಿಗಳು ಹಾಗೂ ಮೆಟ್ರೋ ಕಾರ್ಮಿಕರೊಂದಿಗೆ ಮೊದಲ ಹಳದಿ ಮಾರ್ಗದ ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸಿ ಗಮನವನ್ನು ಸೆಳೆದರು. ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.